ಹಲೋ ಹಾಗೆ ಸರ್ ಒಂದು ಹೊಸ ವ್ಲಾಗ್ದಾಗ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಹೊಂಟಿವಿ ರಾಜಹಂಸಗಢಕ್ಕೆ. ಇಲ್ಲಿಂದ ಬ್ಲಾಗ್ ಶೂಟ್ ಮಾಡೋಕ್ಕಂತ ಹೊಂಟಿವಿ. ಬರ್ರಿ ಅಲ್ಲೇ ಸಿಗ್ತಾನಂತ ನೋಡ್ಬಂದು ಫ್ರೆಂಡ. ಇದು ಮೇನ್ ಎಂಟ್ರೆನ್ಸ್ ರಾಜಹಂಸಗಢದ. ಬಂದು ಇಲ್ಲಿ ಮುಟ್ಟಿನಿ ತಪ್ಪಿನಿ, ಇನ್ನು ಸೀದಾ ಮ್ಯಾಲೆ ಹೋಗೋಣಂತ. ನೋಡ್ಬೋದ ಇಲ್ಲಿ ಒಬ್ಬ ಬಂದು ಭಾಳ ಫೀಲ್ ಅನ್ಸಾಕೈತಿ. ಒಬ್ಬೊಬ್ಬ ಹೆಂಗೆ ಅಡ್ಡಾಡ್ಬೇಕಂತೇಳಿ ಒಂಥರ ಅನ್ಸೈತಿ. ಹಂಗೆ ಮ್ಯಾಲೆ ಬನ್ನಿ, ಮ್ಯಾಲೆ ಬಂದು ತೋರಿಸ್ತಾನೆ. ಇಲ್ಲೇ ತೆಳಗೆ ನಮ್ಮ ಗಾಡಿ ಕಾಣತ್ತಿಲ್ಲ. ಇಲ್ಲೇ ಕೆಳಗೆ ನಾನು ಬೈಕ್ ಪಾರ್ಕ್ ಮಾಡಿ ಬಂದೇನೆ ಹಳ್ಳಿಗೆ. ಅಲ್ಲೇ ಇರಲಿ ಅಂತ ಹ್ಯಾಂಡಲ್ ಲಾಕ್ ಮಾಡ್ಕೊಂಡು ಪಾರ್ಕ್ ಮಾಡಿ ಬಂದೀನಿ. ನನಗೂ ಗೊತ್ತಿಲ್ಲಪ್ಪ, ಫಸ್ಟ್ ಟೈಮ್ ಬಂದನು. ಮತ್ತು ಎಲ್ಲರೂ ಹಚ್ಚಿ ಏನಾರು ಮಾಡಿರಿ ಏನು ಮಾಡೋದು, ಎಲ್ಲ ಗಾಡಿ ಎಲ್ಲ ಹೆಚ್ಚಾರ್ಬಿಡು. ನಾನು ಅಲ್ಲೇ ಹಚ್ಚಿ ಬಂದೇನಿ. ನೋಡ್ರಿ ನನಗೆ ಗೊತ್ತಿಲ್ಲ ಯಾಕಡೆಯಿಂದ ಎಂಟ್ರೆನ್ಸ್ ಐತಿ ಏನೈತಿ ಅಂತೇಳಿ ಒಟ್ಟು ಹೊಂಟೇನಿ. ಇಲ್ಲೇ ಒಂದು ಇದೈತಿ ಅಂದ್ರೆ ಕೋಟೆದು ಇದೆ ಅಂಬಲ್ರಿ, ಬಾಗಿಲು ಈಚೆ ಕಡೆ ಸೈಡ್ ಇತ್ತು. ನಾ ಹಂಗೆ ತೋರಿಸ್ಲಿಲ್ಲ, ಸುಮ್ಮನೆ ಸೀದಾ ಬರತ್ತೀನಿ. ಇಲ್ಲಿ ಒಂದು ದೊಡ್ಡ ಶಿವಾಜಿ ಮೂರ್ತಿ ಮಾಡ್ಯಾರ್ರಿ. ಮೂರ್ತಿ ನಿರ್ಮಿಸಿ ಏನೋ ಫಂಕ್ಷನ್ ಐತೆ ಅನಿಸ್ತೈತಿ. ಏನೋ ಸೌಂಡ್ ಬಾಕ್ಸ್ ಅದು ಎಲ್ಲ ರೆಡಿ ಮಾಡಾಕತ್ತಿದ್ರೆ. ಮತ್ತು ನೋಡ್ಬೋದು ಎಲ್ಲ ಗಾರ್ಡನ್ನೆಲ್ಲ ಮಸ್ತ್ ಮಾಡ್ಯಾರ, ಇಂಪ್ರೂವ್ಮೆಂಟ್ ಮಾಡ್ಯಾರ. ಇದನ್ನೆಲ್ಲ ಮಸ್ತ್ ಹಂಗೆ ಚಂದ ಮಾಡ್ಯಾರ. ಅಲ್ಲೊಂದು ಗುಡಿ ಐತ್ರಿ, ಅದು ಯಾವ ದೇವ್ರ ಗುಡಿ ನಂಗೆ ಗೊತ್ತಿಲ್ಲ. ಬಂದಿದ್ದ ಫಸ್ಟ್ ಟೈಮ್ ರೀ, ಅದು ಯಾವ ದೇವ್ರ ಗುಡಿ ಏನು ನಂಗೆ ಗೊತ್ತಿಲ್ಲ. ಬಟ್ ಈ ಪ್ಲೇಸ್ ಬಗ್ಗೆ ನಾವು ಮ್ಯಾಪ್ದಾಗ ತೆಗೆದು ನೋಡೀನಿ ರೀ, ರಾಜಹಂಸಗಢ ಅಂತ. ಅದಕ್ಕೆ ಬನ್ನಿ ಸೀದಾ ಇಲ್ಲಿ ಮ್ಯಾಪ್ ತೊಗೊಂಡೆ, ಮ್ಯಾಪ್ ಹಾಕಸ ನೋಡ್ಬೋದು. ಇಲ್ಲಿ ಹಂಸ ರೆಡಿ ಮಾಡ್ಯಾರ, ರಾಜಹಂಸಗಢ ಅಂತ ಮಾಡ್ಯಾರ. ಹೆಂಗೆ ಅಂದ್ರೆ ನೋಡಿ, ಹುಲ್ಲಿಂದ ಐತಿ ಕಂಟಿದ್ದು ಎತ್ತರದ ಒಟ್ಟು ಯಾವುದೋ ಗಿಡದಿಂದ ರೆಡಿ ಮಾಡ್ಯಾರ. ಗಾಡಿ ಹಂಸಕೊಂಡು ರೆಡಿ ಮಾಡ್ಯಾರ. ಇಲ್ಲೇ ಮುಂದೆ ನೋಡ್ಬೋದು ಶಿವಾಜಿ ಮೂರ್ತಿ ಐತಿ. ಸಿಕ್ಕಾಬಿಟ್ಟು ಸೆಲ್ಫಿ ಗಿಲ್ಫಿ ಫೋಟೋ ಎಲ್ಲ ತಕ್ಕೋತ್ತಾರ ಮಂದಿ. ನಾನು ಸೆಲ್ಫಿ ಒಂದು ತಗೊಂಡ್ರಿ ಫ್ರೆಂಡ್ಸ್, ಹಿಂಗಟ್ಟು ಗುದ್ದಾಡಿ. ಮತ್ತು ಇನ್ನು ಫೋಟೋ ಹೊಡ್ಯಾರು ಯಾರೂ ಇಲ್ಲ. ಅದಕ್ಕೆ ಸುಮ್ಮನೆ ಸೆಲ್ಫಿ ಒಂದು ತಗೊಂಡು ಕಾಸು ನೋಡ್ಬೋದು. ಇರುತ್ತೆ ಒಬ್ಬ ಅಡ್ಡಾಡತ್ತೀನಿ. ಟೂರಿಸ್ಟ್ ಪ್ಲೇಸ್ ಆಗೈತ್ರಿ ಈಗೆಲ್ಲ. ಸಿಕ್ಕಾಬಿಟ್ಟು ಮಂದಿ ಬರತ್ತಾರ ರೀ. ಪಾಪ ಅಲ್ಲಿ ಒಬ್ಬರು ಲಿಫ್ಟ್ ಕೇರು ಅದ್ಯಾಗ ಒಬ್ಬರ ಅಂಕಲ್ ಕರ್ಕೊಂಬಂಡಿ ಎಲ್ಲಿಂತ ಅರ್ಧ ಅದಿಂತ್ರ ನಡ್ಕೊಂಡು ಬರತ್ತೀರ ಅವರು. ಬಸ್ ಹೇಳಿ ನಡ್ಕೊಂಡು ಬರತ್ತೀರ. ಹಾಸನದವ್ರ ಪಾಪ ಹಾಸನದಿಂದ ಪ್ಲೇಸ್ ನೋಡಕ್ಕೆ ಅವ್ರು ಹುಡುಗರು ಕರ್ಕೊಂಬಂದಾರಂತಾರೆ. ಹುಡುಗರು ಹಠ ಮಾಡತ್ಲೆ. ಏನು ಬ್ಲಾಗ್ದಾಗ ನಾ ಅದನ್ನೆಲ್ಲ ವಿಡಿಯೋ ಮಾಡಲಿಲ್ಲ. ಅವ್ರು ಹೇಳಾಕತ್ತಾರೆ ಪಾಪ ಹುಡುಗರು ಕಾಡತ್ತಾರ ಕರ್ಕೊಂಬಂದಿರುತ್ತೆ. ಅಲ್ಲಿಂದ ಅವರು ಕರ್ಕೊಂಬನ್ನಿ. ಇಲ್ಲಿ ಬಂದು ಕಾಸು ಅವ್ರು ವೇಟ್ ಮಾಡಾಕತ್ರ. ಅವ್ರು ಇನ್ನೂ ಹಿಂದೆ ಅವ್ರ ಫ್ಯಾಮಿಲಿಯವ್ರು ಬರತ್ತಿದ್ರು. ಅವ್ರೊಬ್ಬರ ಕರ್ಕೊಂಬಂದಿನಿ. ನಾನು ಅದಕ್ಕೆ ನಾನು ಒಬ್ಬ ಬಂದು ಬ್ಲಾಗ್ ಶೂಟ್ ಮಾಡಾಕತ್ತೀನಿ. ನೋಡ್ಬೋದು ಅಲ್ಲಿ ಗುಡಿ ಐತಿ ಫ್ರೆಂಡ. ಹಿಂದೆ ವ್ಯೂ ನೋಡ್ಬೇಕು, ಮಸ್ತ್ ಐತಿ. ಇದು ಕೋಟೆರಿದ ಮೊದಲಿನ ಕಾಲದಾಗ ಇಲ್ಲೆಲ್ಲ ಯುದ್ಧಗಳ ಏನೇನೋ ಆಗಿ ಯಾವ ಘಟನೆಗಳು ನೋಡಿ. ಪಾರಿವಾಳ ಎಷ್ಟು ಚಂದ ಬಂದು ಕುಂತ್ರಿ. ಅದೇ ವೀಡಿಯೋ ಮಾಡಿ ಟೈಮ್ದಾಗ ಹುಡುಗರಂಕು ಇದೇ ಎಡಾಡ್ತಾರೆ ರೀ. ಫೋಟೋ ಶೂಟ್ ಎಲ್ಲಿ ಬೇಕು ಅಲ್ಲಿ ಕ್ಯಾಮ್ರಾ ತೊಗೊಂಬಂದು ಮಾಡಾಕತ್ತಾರೆ ಮಂದಿ. ನೋಡಿ ಹುಡುಗರು ಹೆಂಗೆ ಆಟಾಡತ್ತಾರ ಅಲ್ಲಿ ಗಾರ್ಡನ್ದಾಗ. ನೋಡಿ ಇಬ್ಬರು ಹೊಡಕತ್ತಾರೆ. ಏನು ಹುಡುಗರು ಫುಲ್ ಎಂಜಾಯ್ಮೆಂಟ್ ಮಾಡಾಕತ್ತಾರೆ ರೀ. ನೀವು ಯಾವ್ರಿ ಬೆಳಗಾವಿ ನಿಯರ್ ಇದ್ದೀರಿ ಅಂತಂದ್ರೆ ಬರ್ರಿ ಅವಾಗ ಶೂಟಿಂಗ್ದಾಗ ಬರ್ರಿ. ಫ್ರೆಶ್ ಅನಿಸ್ತೈತಿ ಮನಸ್ಸು, ಸ್ವಲ್ಪ ಕೂಲ್ ಆಕೈತಿ. ಎಲ್ಲ ಮಂದಿ ವಾತಾವರಣ ಇದೆಲ್ಲ ನೋಡಿ. ನೋಡ್ಬೋದು ಎಷ್ಟು ದೊಡ್ಡ ಮೂರ್ತಿ ನಿರ್ಮಾಣ ಮಾಡಿದ್ದಾರೆ, ಶಿವಾಜಿ ಮೂರ್ತಿ ಇಲ್ಲಿ. ಚಂದ ಅನಿಸ್ತು. ನಂಗೆ ಮಾತ್ರ ಖುಷಿ ಅನಿಸ್ತು ಬಂದಿದ್ದಕ್ಕೂ. ಇಲ್ಲೊಂದು ಬಾವಿ ಏನೋ ಐತ್ರಿ. ಇಲ್ಲೇ ಗುಡಿಗೆ ಬನ್ನಿ ಫ್ರೆಂಡ. ಗುಡಿಗೆ ಬಂದು ದೇವರಿಗೆಲ್ಲ ನಮಸ್ಕಾರ ಮಾಡಿ ಹೊರಗೆ ಬನ್ನಿರಿ. ಹೊರಗೆ ಬರೋಳಕ್ಕೆ ಇದು ಆಗಲೇ ತೋರಿಸ್ಲಿಲ್ಲ, ಇದೆ ಎಂಟ್ರೆನ್ಸ್ ಇರ್ಬೇಕಂತ ಅನ್ಸತೀನಿ. ನನಗೂ ಗೊತ್ತಿಲ್ಲಪ್ಪ. ಇಲ್ಲೇ ಒಟ್ಟು ಎಂಟ್ರೆನ್ಸ್ ಸೇಮ್ ಐತ್ರಿ. ಮೊದಲು ಇದೆ ಎಂಟ್ರೆನ್ಸ್ ಇರ್ಬೋದು. ಈಗೇನೋ ಆ ಕಡೆ ಮಾಡಿರ್ಬೋದು ನನ್ನ ಅನಿಸಿಕೆ. ಈಗ ಒಳಗೆ ಬನ್ನಿ. ಇಲ್ಲೆಲ್ಲ ಅಂಗಡಿ ಇಟ್ಟಿರಿ ಮಾರಾತಿರೋ ಏನು ಎಲ್ಲರಿ. ನೀವು ವಾಟರ್ ಬಾಟಲ್ ಏನಾರು ಬಜ್ಜಿ ಗಿಜಿ ಮಾರಾಕೆ ಇಟ್ಟಿದ್ರೆ. ಮತ್ತು ಹಿಂಗೆ ಹೊರಗೆ ಬನ್ನಿ. ಎಲ್ಲ ಅನ್ನಗಳು ನೋಡ್ಬೋದು. ಫೋಟೋ ಗಿಟ್ಟು ತೊಗೊಳಕತ್ತಾರೆ. ಪ್ಲೇಸ್ ಚಲೋ ಐತ್ರಿ. ನನಗೂ ಬೇರೆ ಜೊತೆ ಕರ್ಕೊಂಡ್ಬಂದ್ರೆ ಫೋಟೋ ಗಿಟ್ಟು ಮಸ್ತ್ ಬರ್ತಿದ್ರು. ಇನ್ನೇನು ಫೋಟೋ ಹೊಡ್ಕೋತಿದ್ನಿ. ಇರಲಿ ಒಬ್ಬ ಬಂದ್ರೆ ನೆಕ್ಸ್ಟ್ ಟೈಮ್ ಯಾವಾಗ ಬನ್ನಿ ಅಂತಂದ್ರೆ ಯಾರನ್ನೇ ಕರ್ಕೊಂಬರ್ಬೇಕು. ಒಬ್ಬ ಹಿಂಗೆಲ್ಲ ಫೋಟೋ ಗಿಟ್ಟು ಹೊಡ್ಕೊಳ್ತಾರೆ. ಹಂಗೆ ಮುಂದೆ ಬನ್ನಿ. ಈ ಸ್ವಾಮಿಗಳು ಅನ್ನಗಳು ಪಾಪ ಸ್ವಾಮಿಗಳೆಲ್ಲ ಒಂದು ಫೋಟೋ ಹೊಡಿ ಅಂತಂದ್ರೆ ಸ್ವಾಮಿಗಳದ್ದು ಫೋಟೋ ಹೊಡೆದ ಮುಂದೆ ತೆಳಗಿಳಿದು ಬನ್ನಿರಿ. ತೆಳಗಿಳಿದ ಮುಂದೆ ಕೂತು ಬಂದ ನಂತರ ಅಲ್ಲೇ ನನಗೆ ಸ್ವಲ್ಪ ಅಂಗಡಿಗಳು ಕಂಡು ರೀ. ಅಲ್ಲಿ ಅಂಗಡಿಗೆ ಹೋದ್ನಿ. ಹೋದ ನಂತರ ನನಗೆ ಈ ಮೂರ್ತಿ ಸಿಕ್ತು. ಅಂದರೆ ಹೆಣ್ಮಪ್ಪ ಮೂರ್ತಿ ಬೇಕಾಗಿತ್ತು ನಂಗೆ. ಇಲ್ಲಿ ಸಿಕ್ತು, ಚಲೋ ಆಯ್ತು. ತೊಗೊಂಡು ಕಾಸು ಇಲ್ಲಿ ನಂಗೆ ಗಾಡಿ ಪಾರ್ಕ್ ಮಾಡಿಲ್ಲ. ಅಲ್ಲಿ ಬಂದ ಮೂರ್ತಿನ ಗಾಡಿ ಬ್ಯಾಗ್ದಾಗ ಮುಂದೆ ಇಟ್ಕೊಂಡು ಇನ್ನು ಸೀದಾ ನಾವು ಇಲ್ಲಿಂದ ಬೆಳಗಾವಿ ಕಡೆ ಹಾದಿ ಹಿಡಿದು ಬಿಡ್ರಿ ಫ್ರೆಂಡ. ಪಟಪಟದ ಬಂದು ಎಲ್ಲ ಹಾಕಿ ಅದ್ರಾಗಿಟ್ಟು ಏನೂ ತಂದಿಲ್ಲ ರೀ. ಬ್ಯಾಗ್ ಹತ್ತು ಇಡಾಕ ಸುಮ್ಮನೆ ಬ್ಯಾಗಾಗೈತಿ ನಮಗೆ. ಗಾಡಿ ಮ್ಯಾಗ ಹೇಳಿದೆ, ಪೆಟ್ರೋಲ್ ಟ್ಯಾಂಕ್ ಮ್ಯಾಗ ಇದ್ದಿದ್ದು ಬ್ಯಾಗಿಗೆ ಇಟ್ಕೊಂಡು ಸೀದಾ ಬೆಳಗಾವಿ ಹೋದ್ನಿ ಫ್ರೆಂಡ್ಸ್. ಬ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ.